ಏನಂದರೆ ಇದು ನಮ್ಮ ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳ್ಬೋದು. ನಾವು ನಮ್ಮ ಕನ್ನಡಕ್ಕೆ ಇತಿಹಾಸ 2.5 ವರ್ಷದ ಇತಿಹಾಸ ಇದೆ. ಆದ್ರೂ ನಮ್ಮ ಕನ್ನಡಿಗರು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಕನ್ನಡದ ಕರವೇ ಸ್ವಾಭಿಮಾನಿ ಬಣದ ನಮ್ಮ ನಿಂಗರಾಜ್ ಗೌಡ್ರು ಸತತ 2 ವರ್ಷದಿಂದ ಸಾಮಾನ್ಯವಾಗಿ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ರ ವಿರುದ್ಧ. ಆದರೂ ಅವ್ರು ಎಚ್ಚೆತ್ಕೊಳ್ತಾ ಇಲ್ಲ. ಇಲ್ಲಿರೋ ಎಂ ಪಿಗಳು ನಾವು ಗೆಲ್ಸಿ ಕಳಿಸಿದ್ದೀವಿ. ಅದೇನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಅವರೊಳ್ಳೆ ಎಮ್ಮೆ ಚರ್ಮ ಆಗಿಬಿಟ್ಟಿದೆ ಅವ್ರಿಗೆ. ಇಲ್ಲಿ ಪಕ್ಕದಲ್ಲಿ ತಮಿಳ್ನಾಡಲ್ಲಿ ಹಿಂದಿನೇ ಬ್ಯಾನ್ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅವ್ರು ಎತ್ಕೊಂಡೋಗಿ ಸೆಂಟ್ರಲಲ್ಲಿ ಇಟ್ಟಿದ್ದಾರೆ. ಬಟ್ ನಮ್ಮ ಎಂ ಪಿಗಳು, ನಮ್ಮ ಎಮ್ ಎಲ್ ಎಗಳು ಯಾವುದೇ ಒಂದು ರೀತಿ ಚಕರ ಎತ್ತಾ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ಕರವೇ ಸ್ವಾಭಿಮಾನಿ ಬಣ ಸ್ವಾಭಿಮಾನಿ ಸೇನೆ ಉಗ್ರ ಹೋರಾಟ ಮಾಡ್ತಾ ಇದೆ. ಇದಂತೂ ಕಡಖಂಡಿತ. ಇಲ್ಲಿರ್ತಕ್ಕಂಥ BJP ಎಮ್ ಎಲ್ ಎಗಳು ಮೋದಿಯವರಿಗೆ ಮನೆ ಒಲಿಸೋಂಥ ಕೆಲಸ ಮಾಡಬೇಕು. ಎಂ ಪಿಗಳು ಇದೇ ರೀತಿಯನ್ನು ಇವ್ರು ಮುಂದುವರೆದ್ರೆ ಇಲ್ಲಿರ್ತಕ್ಕಂಥ ಎಂ ಪಿಗಳು ಎಲ್ಲರದೂ ತಿಥಿ ಕಾರ್ಯ ಮಾಡಬೇಕಾಗ್ತದೆ. ಇದು ಕರವೇ ಸ್ವಾಭಿಮಾನಿ ಸೇನೆಯ ಒಕ್ಕೊರಲ ಎಚ್ಚರಿಕೆ ಇದು.